ಇಡೀ ಅಮೆರಿಕದಲ್ಲಿ ಸೆಂಟ್ರಲ್ ಫ್ಲೋರಿಡಾದಲ್ಲಿರುವಂತ ಶಿರಡಿ ಸಾಯಿಬಾಬಾ ಮಂದಿರ ಫಸ್ಟ್ ಸಾಯಿಬಾಬಾ ಮಂದಿರ ಅಂತ ಇಡೀ ಅಮೆರಿಕಾಗೆ. ನೀವು ಬೇರೆ ಎಲ್ಲೋ ಹೋದ್ರು ಮಾರ್ಬಲ್ ನಲ್ಲಿ ಅಂದ್ರೆ ಒಂದು ಅಮೃತಶಿಲೆಯ ವಿಗ್ರಹವನ್ನ ನೀವು ನೋಡ್ತೀರಾ ಸಾಯಿಬಾಬಾ ಅವರನ್ನ. ಬಟ್ ಇಲ್ಲಿ ವಿಶೇಷ ಬ್ರಾಸಲ್ ಇದೆ, ಬಸ್ಟ್ ಬ್ರಾಸ್ ಅಲ್ಲಿ ಆತ್ಮಲಿಂಗವನ್ನ ಬಾಬಾ ಅವರು ಇಟ್ಕೊಂಡು ಪೂಜೆ ಮಾಡೋ ತರ, ಮತ್ತೆ ನಾಗ ಅಂದ್ರೆ ಸರ್ಪ ಬಾಬನಿಗೆ ಎಡೆಯಾಗಿ ಇರತಕ್ಕಂಥದ್ದು ಒಂದು ವಿಶೇಷವಾದಂತಹ ಒಂದು ವಿಗ್ರಹ. ಇದೊಂದು ವಿಶೇಷವಾದ ಯಾತ್ರಾ ಸ್ಥಳವಾಗಿ ಪ್ರತಿಯೊಬ್ಬರಿಗೂ ಬೇಡಿದಂತ ವರವನ್ನು ಕೊಡ್ತಕ್ಕಂತಹ ಒಂದು ಶಕ್ತಿ ಈ ವಿಗ್ರಹದಲ್ಲಿ ಇದೆ. ಅರುಣ್ ಯೋಗಿರಾಜ್ ಅಂತ ಹೇಳಿ ಅಯೋಧ್ಯೆಯ ಶ್ರೀರಾಮನನ್ನ ಕೆತ್ತದವರು, ಅವರೇ ಈ ನವಗ್ರಹಗಳನ್ನ ಮತ್ತು ಪಂಚಮುಖಿ ಆಂಜನೇಯನ್ನ ಕೂಡ ಪ್ರತಿಷ್ಠೆ ಮಾಡಿದ್ವಿ. ಆ ನಂತರದಲ್ಲಿ ಅದನ್ನು ಕೂಡ ಅವರೇ ಕೆತ್ತನೆ ಮಾಡಿಕೊಟ್ರು ನಮಗೆ. ಇಲ್ಲಿ ಯಾವತ್ತೇ ಹೋಮವನ್ನು ಮಾಡಿದ್ರು ಇದೊಂದು ವಿಶೇಷ, ಒಂದು 4 ಹನಿ ತೊಟ್ಟಾದ್ರೂ ಮಳೆ ಬಂದೇ ಬರುತ್ತೆ. ಅದು ಊಟಕ್ಕೆ ಕೂರೋ ಸಮಯಕ್ಕೆ ಕರೆಕ್ಟ್ ಆಗಿ ಮಳೆ ಬರುತ್ತೆ, ಅಥವಾ ಪೂರ್ಣಾಹುತಿ ಸಮಯದಲ್ಲಿ ಮಳೆ ಬಂದಿರೋದನ್ನ ಭಕ್ತಾದಿಗಳು ಸುಮಾರು ಜನ ನೋಡಿದ್ದಾರೆ ಅದನ್ನ. ಸಾಯಿ ಮಂದಿರ, ಸಾಯಿ ಮಂದಿರ, ಸಾಯಿ ಮಂದಿರ, ಸಾಯಿ ಮಂದಿರ, ಸ್ವರ್ಗದಂಥ ಸುಖವ ತರುವ ಸಾಯಿ ಮಂದಿರ, ಸ್ವರ್ಗದಂತೆ ಸುಖವ ತರುವ ಸಾಯಿ ಮಂದಿರ. ಹಾಯ್, ಹೆಲೋ, ನಮಸ್ಕಾರ. ಸಾಯಿಬಾಬಾ ಅಂತಿದ್ದ ಹಾಗೆ ನಮ್ಗೆ ತಕ್ಷಣ ಜ್ಞಾಪಕಕ್ಕೆ ಬರೋದು ಎಂಥ ಪವಾಡ ಪುರುಷ ಅಲ್ವಾ. ಅವ್ರನ್ನ ನಂಬಿದ್ರೆ ಅಂದ್ರೆ ಯಾವುದೇ ತರಾನು ತೊಂದರೆ ಇಲ್ದಂಗೆ ದಾರಿನ ಸಲೀಸಾಗಿ ನಡೆಸ್ತಾರೆ. ಇಲ್ಲಿ ಸಾಯಿಬಾಬಾ ಮಂದಿರ ಅಂತ ಹಾಡು ಹೇಳ್ದೆ, ಇದೇನಿದು ವಿಶೇಷವಾದಂತ ಜಾಗ, ಇದ್ಯಾವ ಸಾಯಿ ಮಂದಿರ ಅಂತ ಕೇಳ್ತೀರಾ? ಇವತ್ತು ನಾವು ಅಫ್ಕೋರ್ಸ್ ಅಮೆರಿಕದ ಫ್ಲೋರಿಡಾದಲ್ಲಿರುವಂಥ ಬಹಳ ವಿಭಿನ್ನವಾದಂಥ ಶ್ರೀ ಶಿರಡಿ ಸಾಯಿಬಾಬಾ ಟೆಂಪಲ್ ಇನ್ವರ್ನೆಸ್ ಇಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ದತ್ತಾತ್ರೇಯ ಹಾಗೂ ಶ್ರೀ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿದ್ರಿ ಅಲ್ವಾ? ಈಗ ಒಂದು ವಿಶೇಷವಾದಂತ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ.
ವಿಶಾಲವಾದಂತ ಜಾಗ, ಸಾಯಿಬಾಬನ ಸನ್ನಿಧಿಯಲ್ಲಿ ಇದ್ದೀವಿ. ಆಕ್ಚುಲಿ ನನಗೆ ಇಲ್ಲಿ ಕೂತ್ಕೊಂಡಿರೋ ವಾತಾವರಣ ನೋಡ್ತಾ ಇದ್ರೆ ಹೀಗೆ ಕಣ್ಮುಚ್ಕೊಂಡು ಧ್ಯಾನದಲ್ಲಿ ಕೂತ್ಕೊಳ್ಳೋಣ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಪ್ರಶಾಂತವಾದ ವಾತಾವರಣ ಇದು. ಇಂಥ ಒಂದು ಅದ್ಭುತವಾದಂತ ದೇವಸ್ಥಾನದಲ್ಲಿ ಒಬ್ಬ ವಿಶೇಷವಾದಂತ ವ್ಯಕ್ತಿ, ಅಂದ್ರೆ ಮಂಡ್ಯದಿಂದ ಇವ್ರು ಬಂದಿರುವಂತದ್ದು, ಶ್ರೀಯುತ ಸುಬ್ರಹ್ಮಣ್ಯ ಶರ್ಮಾ ಅವರು ಇಲ್ಲಿನ ಪ್ರಧಾನ ಅರ್ಚಕರು ಕೂಡ ಹೌದು. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ವಿಶೇಷವಾದಂತ ಮಾಹಿತಿಯನ್ನ ನೀಡಲಿಕ್ಕೆ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ನಾನು ಇಲ್ಲಿ ಶಿರಡಿ ಸಾಯಿ ಫ್ಲೋರಿಡಾ ಸೆಂಟರ್ ಅಂದ್ರೆ ಇನ್ವರ್ನೆಸ್ನ ಸಾಯಿಬಾಬಾ ದೇವಸ್ಥಾನದಲ್ಲಿ ಸುಮಾರು 18 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅರ್ಚಕರಾಗಿ. ಸೊ ಈ ದೇವಸ್ಥಾನ ಬಹಳ ವಿಶೇಷವಾದಂತಹ ಸ್ಥಳ. ಇಲ್ಲಿ ಸುಮಾರು 22 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಅಮೆರಿಕದಲ್ಲಿ ಅಫ್ಕೋರ್ಸ್ ಅಮೆರಿಕ ಆದ್ರೇನು ಬೇರೆ ಎಲ್ಲೇ ಆದ್ರೂನು ಒಂದು ಪರ್ಮಿಷನ್ ತಗೊಂಡು ಜಾಗವನ್ನ ಅಂದ್ರೆ ದೇವಸ್ಥಾನವನ್ನ ಕಟ್ಟಡ ಅಂತ ನಾವು ಶುರು ಮಾಡುವಂತದ್ದು ಒಂದು ಪದ್ಧತಿ. ಇಲ್ಲಿ ಟ್ಯಾಂಪಾ ಹಾಗೂ ಒರ್ಲ್ಯಾಂಡೋ ಇದ್ರ ನಡುವೆ ಬರುವಂತದ್ದು ಇನ್ವರ್ನೆಸ್. ಬಹಳ ದೂರವಾಗಿ ಇರುವಂತ ಪ್ರದೇಶ ಇದು ಇನ್ವರ್ನೆಸ್. ಇಷ್ಟು ದೂರದಲ್ಲಿ ಬಂದು ಇಲ್ಲೊಂದು ಜಾಗವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಯಾರಿಗನ್ಸಿದ್ದು? ಇದನ್ನ ಶುರು ಮಾಡಿದವರು ಡಾಕ್ಟರ್ ರತ್ನ ಅಂತ ಹೇಳಿ ಒಬ್ರು ಡಾಕ್ಟ್ರು. ಇದು ಒಂದು ವಿಶೇಷವಾದ ಕಥೆ ಇದೆ ಇದಕ್ಕೆ. ಏನಂದ್ರೆ ಸುಮಾರು 2001 ಮೊದಲು ಅಂದ್ರೆ 1992ರಲ್ಲಿ ಡಾಕ್ಟರ್ ರತ್ನ ಅಂತ ಹೇಳಿ ಅವರು ನ್ಯೂಜೆರ್ಸಿನಲ್ಲಿ ಇರ್ತಾರೆ. ಅವ್ರಿಗೆ ಬಾಬಾ ಅವರು ಕನಸಿನಲ್ಲಿ ಬಂದು ನನಗೊಂದು ದೇವಸ್ಥಾನ ಕಟ್ಟು ಅಂತ ಹೇಳಿ ಅವ್ರನ್ನ ಪ್ರೇರೇಪಣೆ ಮಾಡ್ತಾರೆ. ಇದು ಜಸ್ಟೇ ಕನಸು ಅಂತ ಹೇಳ್ಕೊಂಡು ಅವರು ಅಲ್ಲಿಗೆ ಸುಮ್ಮನಿರ್ತಾರೆ. ಆ ನಂತರದಲ್ಲಿ ಸುಮಾರು ಒಂದು 2-3 ಬಾರಿ ಅವ್ರಿಗೆ ಅದೇ ರೀತಿ ಕನಸಾಗುತ್ತೆ. ಅವಾಗ ಯೋಚನೆ ಮಾಡ್ತಾರೆ, ನಾನೊಂದು ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಅಲ್ಲಿ ಸುತ್ತಮುತ್ತಲ ಜಾಗವನ್ನೆಲ್ಲ ನೋಡ್ತಾರೆ. ಅವ್ರಿಗೆ ಯಾಕೋ ಸಮಾಧಾನ ಆಗೋದಿಲ್ಲ. ಆಮೇಲೆ ಈ ಜಾಗವನ್ನ ಅಂದ್ರೆ ಇನ್ವರ್ನೆಸ್ ಅಲ್ಲಿ ಇರ್ತಕ್ಕಂಥ ಇದೊಂದು 25-30 ಎಕರೆ ಜಾಗವನ್ನ ಅವರು ಬಹಳ ವರ್ಷದ ಹಿಂದೆನೆ ಇದನ್ನ ಪರ್ಚೇಸ್ ಮಾಡಿರ್ತಾರೆ ಈ ಜಾಗನ. ಆ ನಂತರ ಅವರು ಒಮ್ಮೆ ಹೈದರಾಬಾದ್ಗೆ ಹೋಗ್ತಾರೆ. ಹೈದರಾಬಾದಲ್ಲಿ ಅವ್ರ ಗುರುಗಳು ಡಾಕ್ಟರ್ ರಾಘವರಾವ್ ಅಂತ ಹೇಳಿ ಇವಲ್ಲಿ ಒಂದು ಗುರುಸ್ಥಾನ ಅಂತ ಇದೆ ನಮ್ಮ ದೇವಸ್ಥಾನದಲ್ಲಿ, ಅಲ್ಲಿ ನೋಡಿರಬಹುದು. ಅವರನ್ನ ಹೋಗಿ ದರ್ಶನ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರು ಹೇಳ್ತಾರೆ, ನೋಡಿ ನೀವು ಆ ಜಾಗವನ್ನ ತಗೊಂಡಿದಿರಲ್ಲ ರಿಟೈರ್ಡ್ ಲೈಫಲ್ಲಿ ಇರೋದಕ್ಕೆ, ಆ ಜಾಗದಲ್ಲೇ ಒಂದು ದೇವಸ್ಥಾನ ಕಟ್ಟಿ ಅಂತ ಹೇಳಿ ಅವರನ್ನ ಅವರು ಪ್ರೇರೇಪಣೆ ಮಾಡ್ತಾರೆ. ಆ ನಂತರ ಅವ್ರು ಇಲ್ಲಿ ಬಂದು ಇಲ್ಲಿನ ಸುತ್ತಮುತ್ತಲಿರ್ತಕ್ಕಂತಹ ಇಲ್ಲಿ ಲೋಕಲ್ ನಮ್ಮ ಡಾಕ್ಟರ್ಗಳು ಎಲ್ಲ ಜನರನ್ನ ಭಾರತೀಯರನ್ನೆಲ್ಲ ಒಗ್ಗೂಡಿಸಿ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅಲ್ಲಿಂದ ಅಲ್ಲಿಂದ ಶುರು ಮಾಡ್ತಾರೆ ಅದನ್ನ ಮಾಡಬೇಕು ಅಂತ. ಸಾಮಾನ್ಯವಾಗಿ ನಾವು ಬಾಬನ ದೇವಸ್ಥಾನ ಅಂತಿದ್ದಾಗೆ ಬಾಬನ ಮೂರ್ತಿ ಇರುವಂತದ್ದು ಒಂದು ವಿಶೇಷವಾದಂತ ಬಿಳಿ ಕಲ್ಲು ಇಂಥದ್ರಲ್ಲಿ ಬಾಬನ ಕಂಪ್ಲೀಟ್ ಆಗಿ ಕೆತ್ತನೆ ಮಾಡಿರುವಂತದ್ದು ಬಾಬನ ವಿಗ್ರಹವನ್ನ ನೋಡ್ತೀವಿ. ಆದ್ರೆ ಇಲ್ಲಿ ನಿಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತ ವಿಗ್ರಹ ನೋಡಿದ್ವಿ, ಅದ್ರ ಬಗ್ಗೆ ತಿಳಿಸ್ತೀರಾ? ಭಾರತಕ್ಕೆ ವಿಗ್ರಹ ನೋಡ್ಲಿಕ್ಕೆ ಹೋದಾಗ ಶಿರಡಿ ಸಾಯಿಬಾಬಾವನ್ನ ಯಾರು ಕೆತ್ತಿದಾರ ಅವರ ಮೊಮ್ಮಗ ಬಾಂಬೆನಲ್ಲಿದ್ದಾರೆ. ಅವ್ರ ಹತ್ರ ಹೋಗಿ ನಾವು ಈ ರೀತಿ ಒಂದು ಸಾಯಿಬಾಬನನ್ನ ಮಾಡಬೇಕು ಅಂತ ಹೇಳಿ ಪ್ರೇರೇಪಣೆ ಮಾಡಿದಾಗ ಅವರು ಒಂದು ಬಾಬಾನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಅದೇ ಇದು ಆತ್ಮಲಿಂಗ ಸಹಿತ ನಾಗಸಾಯಿ. ಅಂದ್ರೆ ಆತ ಕಾಯ್ತಿರುವಂತದ್ದು. ನೀವು ಬೇರೆ ಎಲ್ಲೂ ಹೋದ್ರೂನು ಮಾರ್ಬಲ್ ನಲ್ಲಿ ಅಂದ್ರೆ ಒಂದು ಅಮೃತಶಿಲೆಯ ವಿಗ್ರಹವನ್ನ ನೀವು ನೋಡ್ತೀರಾ ಸಾಯಿಬಾಬಾ ಅವರನ್ನ. ಬಟ್ ಇಲ್ಲಿ ವಿಶೇಷ ಬ್ರಾಸಲ್ ಇದೆ, ಬಸ್ಟ್ ಬ್ರಾಸಲ್ಲಿ ಆತ್ಮಲಿಂಗವನ್ನ ಬಾಬಾ ಅವರು ಇಟ್ಕೊಂಡು ಪೂಜೆ ಮಾಡೋ ತರ, ಮತ್ತೆ ನಾಗ ಅಂದ್ರೆ ಸರ್ಪ ಬಾಬನಿಗೆ ಎಡೆಯಾಗಿ ಇರತಕ್ಕಂಥದ್ದು ಒಂದು ವಿಶೇಷವಾದಂತಹ ಒಂದು ವಿಗ್ರಹ. ವಿಶೇಷ ಅಂದ್ರೆ ಇದು ಅವರಿಗೆ ಕನಸಿನಲ್ಲಿ ಕಾಣಿಸ್ಕೊಂಡಿದ್ದು ಇದೇ ರೀತಿ ಅಂತ ಅವರು ಹೇಳ್ಕೊಂಡಿದ್ರು. ಸೊ ಹಾಗಾಗಿ ಇದೇ ವಿಗ್ರಹ ಬೇಕು ಅಂತ ಹೇಳಿ ಅವರನ್ನ ಪ್ರೇರೇಪಣೆ ಮಾಡಿ ಅವರಿಂದ ಈ ವಿಗ್ರಹವನ್ನ ತಂದು ಸುಮಾರು 5 ವರ್ಷಗಳ ಕಾಲ ಒಂದು ಸಣ್ಣ ಮೊಬೈಲ್ ಹೋಮ್ ಅಂದ್ರೆ ಅಮೆರಿಕದಲ್ಲಿ ಗೊತ್ತಿರುತ್ತೆ ನಿಮ್ಗೆ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮೂವ್ ಮಾಡಬಹುದು, ಅಂತಹ ಒಂದು ಜಾಗದಲ್ಲಿ ಇಟ್ಕೊಂಡು ಬಾಬಾ ಅವರ ಪೂಜೆಯನ್ನ ಶುರು ಮಾಡ್ತಾರೆ. 2005ರಲ್ಲಿ ಸುಮಾರು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು, ಲೋಕಲ್ ಅಲ್ಲಿ ಇರ್ತಕ್ಕಂಥ ಜನಗಳು ಎಲ್ಲರೂ ಸೇರಿ ಒಂದು ಭವ್ಯವಾದ ದೇವಸ್ಥಾನವನ್ನ ಕಟ್ತಾರೆ. ನಾವಿಲ್ಲಿ ಕೇಳ್ಪಟ್ವಿ, ಇಡೀ ಅಮೆರಿಕದಲ್ಲಿ ಇಲ್ಲಿ ಸೆಂಟ್ರಲ್ ಫ್ಲೋರಿಡಾದಲ್ಲಿರುವಂತ ಇನ್ವರ್ನೆಸ್ ಅಲ್ಲಿ ಇರುವಂತ ಈ ಶಿರಡಿ ಸಾಯಿಬಾಬಾ ಮಂದಿರ ಫಸ್ಟ್ ಸಾಯಿಬಾಬಾ ಮಂದಿರ ಅಂತ ಇಡೀ ಅಮೆರಿಕಾಗೆ. ಆಮೇಲೆ ಇನ್ ಜನರಲ್ ಅಂತ ತಗೊಂಡ್ರೆ ಇಡೀ ಅಮೆರಿಕದಲ್ಲಿ ಎಷ್ಟು ಮಂದಿರಗಳಿದೆ? ನಾನು ಬಂದು ಅಷ್ಟರಲ್ಲಿ ಸುಮಾರು ಒಂದು 25 ದೇವಸ್ಥಾನಗಳಿತ್ತು. ಈಗ ಪ್ರತಿ ಸ್ಟೇಟ್ ಅಲ್ಲೂ ಸುಮಾರು 4-5 ದೇವಸ್ಥಾನಗಳಿದೆ. ಕಡಿಮೆ ಅಂದ್ರೂ ಒಂದು 60ರಿಂದ 70 ದೇವಸ್ಥಾನಗಳು ಶಿರಡಿ ಸಾಯಿಬಾಬಾ ಟೆಂಪಲ್ ಇಡೀ ಅಮೆರಿಕದಲ್ಲಿದೆ. ದಿಸ್ ಇಸ್ ದ ಫಸ್ಟ್ ಟೆಂಪಲ್.
ಹಾಗಾಗಿ ಈ ದೇವಸ್ಥಾನಕ್ಕೆ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಫ್ಲೋರಿಡಾ ಮಾತ್ರ ಅಲ್ಲ, ನೀವು ಹೇಳಿದ್ರಿ ಟಾಂಪಾ, ಆರ್ಲೆಂಡೋ, ಗೇನ್ಸ್ವಿಲ್, ಜಾಕ್ಸನ್ವಿಲ್, ಮಯಾಮಿ, ಫೋರ್ಟ್ ಲಾಡೆಡೆಲ್, ಆಮೇಲೆ ವೆಸ್ಟ್ ಬೀಚ್, ಈ ತರ ಈ ಫ್ಲೋರಿಡಾ ಮಾತ್ರವಲ್ಲದೆ ಅಟ್ಲಾಂಟಾ ಇಂದ ಬರ್ತಾರೆ, ನ್ಯೂಯಾರ್ಕ್ ಇಂದ ಬರ್ತಾರೆ, ನ್ಯೂಜೆರ್ಸಿಯಿಂದ ಬರ್ತಾರೆ. ಇದೊಂದು ವಿಶೇಷವಾದ ಯಾತ್ರಾ ಸ್ಥಳವಾಗಿ ಪ್ರತಿಯೊಬ್ಬರಿಗೂ ಬೇಡಿದಂತ ವರವನ್ನು ಕೊಡ್ತಕ್ಕಂತಹ ಒಂದು ಶಕ್ತಿ ಈ ವಿಗ್ರಹದಲ್ಲಿ ಇದೆ. ಅದನ್ನು ನಾನು ಕೂಡ ಕಣ್ಣಾರೆ ಕಂಡಿರೋದ್ರಿಂದ ಅದರ ಶಕ್ತಿಯಿಂದ, ಭಗವಂತನ ಅನುಗ್ರಹದಿಂದ ಸುಮಾರು ಜನ ಇಲ್ಲಿ ಬಂದು ಅವರು ವರವನ್ನ ಪಡ್ಕೊಳ್ತಾ ಇದ್ದಾರೆ. ಆನಂತರ ಬಂದಾಗ ಇದು ಗೊತ್ತಾಯ್ತು, ಇದು ಮೊದಲನೇ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಅಂತ. ಅವಾಗ ನಮಗೆ ಯೋಚನೆ ಬಂದಿದ್ದೇನೆಂದ್ರೆ ಇದನ್ನ ಶಿರ್ಡಿಯ ರೀತಿಯಲ್ಲೇ ನಾವು ಮಾಡಬೇಕು. ಯಾಕೆಂದ್ರೆ ವಿಶೇಷವಾದಂತಹ ಸ್ಥಳ, ಸುತ್ತಲೂ ಮರಗಿಡಗಳು, ಪ್ರಾಣಿ ಪಕ್ಷಿಗಳು ಇರತಕ್ಕಂತಹ ಒಂದು ಜಾಗ. ಯಾಕೆಂದ್ರೆ ದೇವಾಲಯಗಳು ಊರಿನ ಒಳಗಡೆ ಇರುತ್ತೆ ಸಾಮಾನ್ಯವಾಗಿ, ಊರಿನ ಹೊರಭಾಗದಲ್ಲಿ. ಅಂದ್ರೆ ಭಾರತದಲ್ಲೂ ಕೂಡ ಹಿಂದೆ ಊರಿನ ಹೊರಗಡೆನೆ ದೇವಸ್ಥಾನ ಇರ್ತಿತ್ತು. ಯಾಕೆಂದ್ರೆ ಶುದ್ಧತೆಗೆ ಅದು ಒಂದು ವಿಶೇಷವಾದಂತಹ ಜಾಗವಾಗಿರುತ್ತೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಅದು ಊರು ಒಳಗೆ ಆಗ್ಬಿಟ್ಟಿದೆ, ಎಕ್ಸ್ಟೆಂಡ್ ಆಗಿರೋದ್ರಿಂದ. ಸೊ ಹಾಗಾಗಿ ಅಮೆರಿಕಾದಲ್ಲಿ ಇದು ಊರಿನ ಹೊರಗಡೆ ಇರತಕ್ಕಂತಹ ಒಂದು ದೇವಸ್ಥಾನ. ಇಲ್ಲಿಂದ ಇನ್ವರ್ನೆಸ್ 3 ಮೈಲಿ ಆಗುತ್ತೆ. ಅಂದ್ರೆ ಇಲ್ಲೆಲ್ಲ ಮೈಲ್ಸ್ ಅಲ್ಲಿ ಹೇಳೋದ್ರಿಂದ 3 ಮೈಲ್ಸ್ ಆಗುತ್ತೆ ಇಲ್ಲಿಂದ. ಸೊ ಹಾಗಾಗಿ ಇದು ಊರ ಒಳಗಡೆ ಇರತಕ್ಕಂತಹ ದೇವಸ್ಥಾನ. ಇಲ್ಲಿ ನಾವು ಈ ದೇವಸ್ಥಾನವನ್ನ ಶಿರ್ಡಿಯಂತೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲಿಗೆ ನಮಗೆ ಅನಿಸಿದ್ದು ಇಲ್ಲೊಂದು ಯಾಗಶಾಲೆಯನ್ನು ಮಾಡಬೇಕು. ಯಾಕೆಂದ್ರೆ ನಾವು ವರ್ಷದಲ್ಲಿ ಸುಮಾರು 25ರಿಂದ 30 ಹೋಮಗಳನ್ನ ದೇವಸ್ಥಾನದ ವತಿಯಿಂದನೇ ಮಾಡ್ತೇವೆ ನಾವು. ಸೊ ಹಾಗಾಗಿ ಒಂದು ಯಾಗಶಾಲೆ ಇರಬೇಕು. ಮುಂಚೆ ಯಾಗಶಾಲೆ ಇರಲಿಲ್ಲ, ಒಂದು ಶೆಡ್ ಅಲ್ಲಿ ಒಂದು ಸಣ್ಣದಾಗಿ ಹೋಮವನ್ನ ಮಾಡ್ತಾ ಇದ್ವಿ. ನಮ್ಮ ಗುರುಗಳಾದ ಶ್ರೀರಂಗಪಟ್ಟಣದ ಭಾನುಪ್ರಕಾಶ್ ಶರ್ಮಾ ಅವರು ಇಲ್ಲಿ ಯಾಗಶಾಲೆಯನ್ನ ಮಾಡಬೇಕು ನೀವು, ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಜೊತೆಗೆ ಈ ದೇವಸ್ಥಾನದ ಅಧ್ಯಕ್ಷರು ಎಲ್ಲರೂ ಸೇರಿ ಇಲ್ಲೊಂದು ಯಾಗಶಾಲೆಯನ್ನ ಮಾಡೋಣ ಅಂತ ಮೊದಲು ನಾವು ಅದು ಶುರು ಮಾಡಿದ್ವಿ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ನವಗ್ರಹಗಳನ್ನ ನಾವು ಅಂದ್ರೆ ನೋಡ್ತೀವಿ. ಬಿಕಾಸ್ ಅದೊಂದು ಇರ್ಲೇಬೇಕಾದಂತ ಒಂದು ಪದ್ಧತಿ, ಒಂದು ಇಟ್ಸ್ ಅ ಜನರಲ್ ಥಿಂಗ್. ಆದ್ರೆ ಇಲ್ಲಿರುವಂತ ನವಗ್ರಹಗಳನ್ನ ತುಂಬಾ ವಿಶೇಷವಾಗಿದೆ. ಇದ್ರ ಬಗ್ಗೆ ತಿಳಿಸಿ. ನವಗ್ರಹಗಳು ವಿಶೇಷವಾಗಿರಬೇಕು ಏನಾದ್ರು. ಯಾಕೆಂದ್ರೆ ನೀವೆಲ್ಲಾ ದೇವಸ್ಥಾನಗಳಲ್ಲೂ ನವಗ್ರಹಗಳನ್ನ ನೋಡಿರ್ತೀರಾ. ಇಲ್ಲಿ ವಿಶೇಷವಾಗಿದೆ ನವಗ್ರಹ ಮತ್ತು ನವಗ್ರಹ ಪತ್ನಿಯರ ಸಮೇತ, ಜೊತೆಗೆ ನವಗ್ರಹದ ವಾಹನಗಳು ಅಂದ್ರೆ ವೆಹಿಕಲ್ ಏನು ಕರಿತೀರಾ ಅದು ಕೂಡ ಇದೆ. ಇದನ್ನ ಹೊಯ್ಸಳ ಶೈಲಿಯ ಶಿಲ್ಪ ಅಂತ ಹೇಳಿ ಕರೀತಾರೆ. ಇದು ಭಾರತದಲ್ಲಿ ಕೆಲವೇ ದೇವಸ್ಥಾನಗಳಲ್ಲಿ ಈ ತರ ಪತ್ನಿಯರ ಸಮೇತ ಇರತಕ್ಕಂತಹ ದೇವಸ್ಥಾನ. ಸೊ ಹಾಗಾಗಿ ನಾವು ಇದನ್ನೇ ಮಾಡಬೇಕು ಅಂತ ಹೇಳಿ ನಾವು ಶಿಲ್ಪಿಯನ್ನ ನೋಡಿದಾಗ ಅರುಣ್ ಯೋಗಿರಾಜ್ ಅಂತ ಹೇಳಿ ಅಯೋಧ್ಯೆಯ ಶ್ರೀರಾಮನನ್ನ ಕೆತ್ತದವರು, ಅವರೇ ಈ ನವಗ್ರಹಗಳನ್ನ ಮತ್ತು ಪಂಚಮುಖಿ ಆಂಜನೇಯನ್ನ ಕೂಡ ಪ್ರತಿಷ್ಠೆ ಮಾಡಿದ್ವಿ. ಆ ನಂತರದಲ್ಲಿ ಅದನ್ನು ಕೂಡ ಅವರೇ ಕೆತ್ತನೆ ಮಾಡಿಕೊಟ್ರು ನಮಗೆ. ವಿಶೇಷವಾಗಿ ನಾವು ಪಂಚಮುಖಿ ಆಂಜನೇಯನ್ನ ಇಲ್ಲಿ ನಾವು ನೋಡಿದ್ವಿ. ಈತನ ಬಗ್ಗೆ ತಿಳಿಸ್ತೀರಾ? 2014ರಲ್ಲಿ ನಾವು ಇಲ್ಲಿ ಪಂಚಮುಖಿ ಆಂಜನೇಯನನ್ನ ಮಾಡಬೇಕು. ಯಾಕೆಂದ್ರೆ ಶಿರಡಿಯಲ್ಲಿ ನೀವು ನೋಡಿರಬಹುದು ಆಂಜನೇಯನ ದೇವಸ್ಥಾನ ಇದೆ. ಆದ್ರೆ ಇಲ್ಲಿ ನಾವು ಒಂದು ಯೋಚನೆ ಮಾಡಿದ್ವಿ, ಪಂಚಮುಖಿ ಆಂಜನೇಯ ಇರಬೇಕು. ಜೊತೆಗೆ ನೀವು ಆಂಜನೇಯನ ವಿಗ್ರಹವನ್ನ ನೋಡಿದ್ರೆ ಪಂಚಮುಖಿ ಆಂಜನೇಯನಿಗೆ ಬಲಭಾಗದಲ್ಲಿ ಗದೆ ಇರುತ್ತದೆ. ಇಲ್ಲಿ ಗದೆ ಇಲ್ಲ, ಇದು ಅವನ ಅಭಯಸ್ತವನ್ನ ಮಾತ್ರ ಮಾಡ್ತಾ ಇದ್ದಾನೆ. ಆದ್ರಿಂದ ಈ ಆಂಜನೇಯ ಶಾಂತ ಸ್ವರೂಪನಾಗಿರ್ತಕ್ಕಂತಹ ಪಂಚಮುಖಿ ಆಂಜನೇಯನನ್ನ ಪ್ರತಿಷ್ಠೆ ಮಾಡಿದ್ವಿ. ಇನ್ನೊಂದು ವಿಶೇಷವಾದಂತ ಜಾಗ, ಅಫ್ಕೋರ್ಸ್ ಸಾಯಿಬಾಬಾ ಅಂತಿದ್ದಾಗೆ ನಮ್ಗೆ ತಕ್ಷಣ ಜ್ಞಾಪಕ ಬರುವಂತದ್ದು ದ್ವಾರಕಾಮಯಿ. ಇಲ್ಲಿ ಕೂಡ ನೀವು ವಿಶೇಷವಾಗಿ ದ್ವಾರಕಾಮಯಿನ ಸ್ಥಾಪನೆ ಮಾಡಿದ್ದೀರಾ, ಇದ್ರ ಬಗ್ಗೆ ತಿಳಿಸಿ. ಶಿರಡಿಯಲ್ಲಿ ಬಾಬಾ ಅವರು ಉಳ್ಕೊಳ್ತಿದ್ದಂತಹ ಜಾಗ ಮಸೀದ್ ಅಂತಾನೂ ಕರೀತಾರೆ, ಅದನ್ನ ದ್ವಾರಕಾಮಾಯಿ. ಅಲ್ಲಿ ಭಕ್ತಾದಿಗಳು ಬಂದ್ರೆ ಯಾವಾಗ್ಲೂ ಕಟ್ಟಿಗೆಯನ್ನು ಹುರಿಸ್ತಾ ಇದ್ರು ಬಾಬಾ ಅವರು. ಕಟ್ಟಿಗೆಯನ್ನು ಹುರಿಸಿ ಬಂದಂತವರಿಗೆ ಉದಿ ಅಂತ ಅಂದ್ರೆ ಭಸ್ಮವನ್ನ ಪ್ರಸಾದವನ್ನು ಕೊಟ್ಟು ಒಳ್ಳೇದಾಗತ್ತೆ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ರು. ಅವ್ರಿಗೆಲ್ಲ ಒಳ್ಳೇದಾಗ್ತಿತ್ತು. ಅದೇ ರೀತಿ ನಾವು ಮಾಡ್ಬೇಕಿಲ್ಲಿ ಅಂತ ಯೋಚನೆ ಮಾಡಿದಾಗ ಇಲ್ಲಿ ದ್ವಾರಕಾಮಾಯಿ ಅಂತ ಒಂದು ಬಿಲ್ಡಿಂಗ್ ಅನ್ನು ಮಾಡಿ ಅಲ್ಲಿ ಧ್ಯಾನ ಮಂದಿರ ಅಂದ್ರೆ ಬಂದವರೆಲ್ಲ ಧ್ಯಾನವನ್ನ ಮಾಡಬಹುದು. ಆಮೇಲೆ ಅಲ್ಲಿ ನಾನು ಒಂದು ಅಫ್ಕೋರ್ಸ್ ಅದೊಂದು ಮೆಡಿಟೇಷನ್ ರೂಮ್ ಅಂತಾನು ಕರಿಬಹುದು. ಜೊತೆಗೆ ಒಂದಿಷ್ಟು ಪುಸ್ತಕಗಳನ್ನ ನೋಡಿದೆ, ವೇದ, ಉಪನಿಷತ್ತು, ಭಗವದ್ಗೀತೆ, ಇದೆಲ್ಲವೂ ಕೂಡ ಇದೆ. ಈಗ ಇನ್ವರ್ನೆಸ್ ಎಷ್ಟು ದೂರ ಇದೆ ಸಿಟಿಗೆ, ಭಕ್ತಾದಿಗಳು ಇಷ್ಟು ದೂರ ಬಂದು ಜೊತೆಗೆ ಈ ಬುಕ್ಗಳೆಲ್ಲ ಹೇಗೆ ಓದ್ಲಿಕ್ಕೆ ಟೈಮ್ ಸಿಗುತ್ತಾ, ಓದ್ತಾರಾ? ಟಾಂಪಾ ಅಥವಾ ಆರ್ಲೆಂಡೋ ಇಂದ ಬಂದ್ರೆ 1 ಅವರ್ ಡ್ರೈವ್ ಆಗತ್ತೆ ಅವ್ರಿಗೆ. ಇಲ್ಲಿ ಬಂದು ವಿಶೇಷವಾಗಿ ನಾವು ಬಾಬನಿಗೆ ಅಭಿಷೇಕವನ್ನು ಮಾಡ್ತೇವೆ, ಆಂಜನೇಯನಿಗೆ ಅಭಿಷೇಕವನ್ನು ಮಾಡ್ತೇವೆ. ಅದು 1-1.5 ಗಂಟೆ ಅಭಿಷೇಕ ಆಗುತ್ತೆ. ಆನಂತರದಲ್ಲಿ ಮಧ್ಯಾಹ್ನದಲ್ಲಿ ಆರತಿಯನ್ನು ಮಾಡ್ತೇವೆ, ಅದನ್ನ ಮಾಧ್ಯಾಹ್ನಿಕ ಆರತಿ ಅಂತ ಕರೀತಾರೆ. ಆ ಆರತಿ ಆದ ನಂತರ ಸುತ್ತು ಪ್ರಾಕಾರ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಬಂದು, ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮನಃಶಾಂತಿ ಬೇಕು, ಅದಕ್ಕೋಸ್ಕರ ಇದು ಒಂದು ವಿಶೇಷವಾದಂತಹ ಸ್ಥಳ ದ್ವಾರಕಾಮಾಯಿ. ಇಲ್ಲಿ ಬಂದು ಕೂತ್ಕೊಂಡು ಅವ್ರಿಗೆ ಯಾವ್ದು ಇಷ್ಟ ಇರುತ್ತೋ ಆ ಮಕ್ಕಳುಗಳು ಈ ಚಿತ್ರಕಥೆಗಳು ಅಂದ್ರೆ ನೀವು ನೋಡಿರ್ಬಹುದು, ತೆನಾಲಿ ರಾಮನ ಕಥೆಗಳಾಗಿರಬಹುದು ಅಥವಾ ರಾಮಾಯಣದ ಸಣ್ಣ ಸಣ್ಣ ಪುಸ್ತಕಗಳು
ಅಥವಾ ಮಹಾಭಾರತದ ಪುಸ್ತಕಗಳು, ಭಗವದ್ಗೀತೆ, ಈ ರೀತಿ ಕೂತ್ಕೊಂಡು ಮಕ್ಕಳು ಕೂಡ ಅದನ್ನ ಓದ್ಕೊಳ್ತಾರೆ. ಕೆಲವರು ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾರೆ. ಏನು ಮನಃಶಾಂತಿ ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಇಲ್ಲಿಗೆ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ. ಆನಂತರ ಇಲ್ಲಿ ಬಂದಂತವರು ಭಕ್ತರು ಕೂಡ ಆಗ್ಬಿಡ್ತಾರೆ. ಯಾಕೆಂದ್ರೆ ನಾನು ಮೊದಲೆಲ್ಲ ಬರೋ ಕೆಲವರು ದೇವಸ್ಥಾನಕ್ಕೆ ನಾನು ನೋಡ್ಕೊಂಬರೋಣ ಈ ಜಾಗ ಹೇಗಿದೆ ಅಂತ ಬರ್ತಾರೆ, ಇನ್ನೊಮ್ಮೆ ಬರ್ತಾರೆ. ಆಮೇಲೆ ಇನ್ನೊಂದು ವಿಶೇಷ, ಇಲ್ಲಿ ಉಚಿತ ಪ್ರಸಾದ ಇರುತ್ತೆ. ಇಲ್ಲಿ ಪ್ರಸಾದ ಅಂತ ಕೊಡ್ತೀವಿ. ಪ್ರತಿ ಶನಿವಾರ, ಭಾನುವಾರ ಮತ್ತು ಗುರುವಾರ ಪುಳಿಯೋಗರೆ ಮಾಡ್ತೇವೆ ದೇವಸ್ಥಾನದಲ್ಲಿ, ಪ್ರಸಾದ ಮೊಸರನ್ನ ಮಾಡ್ತೇವೆ. ಬರುವಂತಹ ಭಕ್ತಾದಿಗಳು ಕೂಡ ತುಂಬಾ ಪ್ರಸಾದವನ್ನು ತರ್ತಾರೆ. ಆನಂತರ ಎಲ್ಲರೂ ನೈವೇದ್ಯ ಆಗಿ ಆರತಿ ಆದ ನಂತರ ಈ ಪ್ರಸಾದವನ್ನೆಲ್ಲ ಇಲ್ಲಿ ಇಟ್ಟು ಪ್ರತಿಯೊಬ್ಬರು ಊಟ ಮಾಡ್ತಾರೆ. ಊಟ ಮಾಡಿ ಇಲ್ಲೆಲ್ಲ ವಿಶ್ರಾಂತಿ, ಅಂದ್ರೆ ಒಮ್ಮೆ ಯಾರಾದ್ರೂ ಈ ದೇವಾಲಯಕ್ಕೆ ಬಂದ್ರೆ ಕಡಿಮೆ ಅಂದ್ರೆ ಒಂದು 3 ರಿಂದ 4 ಗಂಟೆಗಳ ಕಾಲ ಈ ಜಾಗದಲ್ಲಿ ಸ್ಪೆಂಡ್ ಮಾಡಿ, ಇಲ್ಲಿ ಜೊತೆಗೆ ಪಕ್ಕದಲ್ಲಿ ನಮಗೆ ಮಕ್ಕಳು ಆಟ ಆಡ್ಲಿಕ್ಕೆ ಒಂದು ಜಾಗ ಇದೆ, ಅಲ್ಲಿ ಮಕ್ಕಳುಗಳು ಆಟ ಆಡ್ಕೊಳ್ತಾರೆ. ಅಂದ್ರೆ ವಿಶಾಲವಾಗಿರೋದ್ರಿಂದ ಇಲ್ಲಿ ಯಾವುದು ರೋಡ್ ಸೈಡ್ ಇಲ್ಲ. ಸೊ ಹಾಗಾಗಿ ಯಾರು ಬೇಕಾದ್ರೂ ಮಕ್ಕಳುಗಳು ಅವ್ರ ಹೇಳ್ತಕ್ಕೆ ಅವ್ರು ಆಟ ಆಡ್ಕೊಳ್ತಾರೆ. ಆಮೇಲೆ ಇನ್ ಕೆಲವರು ಸಾಕಾರ ಆಡ್ತಾರೆ ಮಕ್ಕಳು ಇಲ್ಲೇನೆ. ಆ ತರ ಮಕ್ಕಳುಗಳಿಗೂ ಎಂಜಾಯ್ ಮಾಡ್ತಾರೆ. ತಂದೆ ತಾಯಿಗಳು ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಹಾಗಾಗಿ ಇಲ್ಲಿ ದೇವಸ್ಥಾನದ ದರ್ಶನದ ಜೊತೆಗೆ ಮನಃಶಾಂತಿಗೋಸ್ಕರ ಈ ಜಾಗಕ್ಕೆ ಹುಡ್ಕೊಂಡು ಅಮೆರಿಕದಲ್ಲಿ ಸುಮಾರು ಜಾಗಗಳಿಂದ ಬರ್ತಾರೆ. ಇಲ್ಲಿ ಕೂತ್ಕೊಂಡು ಈ ದ್ವಾರಕಾಮಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಆ ನಂತರ ಇಲ್ಲಿಂದ ಹೊರಡ್ತಾರೆ. ಅಫ್ಕೋರ್ಸ್ ಭಾರತದಲ್ಲಿ ನಮಗೆ ಶಿರಡಿ ಅಂತಿದ್ದಾಗೆ ತಕ್ಷಣ ಜ್ಞಾಪಕ ಬರೋದು ಕಾಕಡ ಆರತಿ, ವಿಚ್ ಇಸ್ ವೆರಿ ಫೇಮಸ್, ಎಲ್ರಿಗೂ ಗೊತ್ತಿರುವಂತದ್ದು. ಇಲ್ಲೂ ಕೂಡ ಅದೇ ತರ ಕಾಕಡ ಆರತಿ ಬೆಳಗಿನ ಜಾವ ಮಾಡುವಂತ ಪದ್ಧತಿ ಉಂಟಾ? ಹೌದು, ಇಲ್ಲೂ ಕೂಡ ನಾವು ಪ್ರತಿನಿತ್ಯ 4 ಆರತಿಗಳಿರುತ್ತೆ. ಅಂದ್ರೆ ಬೆಳಗಿನ ಜಾವ 5:15ಗೆ ಕಾಕಡ ಆರತಿ ಏನ್ ಮಾಡ್ತಾರೆ ಶಿರಡಿಯಲ್ಲಿ, ಅದನ್ನ ಇಲ್ಲಿ ಬೆಳಗ್ಗೆ 8:15ಗೆ ಮಾಡ್ತೀವಿ. ಆ ನಂತರ ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆಗೆ ಮಾಧ್ಯಾಹ್ನಿಕ ಆರತಿ ಇರುತ್ತೆ. ಸಂಜೆ ಧೂಪ ಆರತಿ ಅಂತ, ರಾತ್ರಿ ಶಯನ ಆರತಿ ಅಥವಾ ಶೇಜ ಆರತಿ ಅಂತ ಕರೀತಾರೆ. ಈ 4 ಆರತಿಗಳು ಬಾಬಾ ಅವರಿಗೆ ವಿಶೇಷವಾದಂಥದ್ದು. ಪ್ರತಿ ಗುರುವಾರ 11 ಗಂಟೆಗೆ ಅಭಿಷೇಕ ಇರುತ್ತೆ. ಅಭಿಷೇಕ ಆದ್ಮೇಲೆ ಮತ್ತೆ ಮಾಧ್ಯಾಹ್ನಿಕ ಆರತಿ, ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ, ಸಾಮೂಹಿಕ ಪಾರಾಯಣ, ಹನುಮಾನ್ ಚಾಲೀಸ್ ಪಾರಾಯಣ ಮತ್ತು ಬಾಬಾ ಅವರ ಉತ್ಸವ ಇರುತ್ತೆ. ಅದನ್ನ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ ನಾವು. ಆ ಬಾಬಾ ಅವರನ್ನ ಉತ್ಸವದಲ್ಲಿ ಕರ್ಕೊಂಡು ಬಂದು ದ್ವಾರಕಾಮಾಯಿನಲ್ಲಿ ನಿದ್ರಾ ವ್ಯವಸ್ಥೆ, ಅಂದ್ರೆ ಅಥಾಸ್ವಾಮಿ ಸುಖೇ ನಿದ್ರಾ ಕರಾವಧೂತ ಅಂತ ಹೇಳಿ ಅವಧೂತರಿಗೆ ಅವರನ್ನ ಮಲಗಿಸ್ತಕ್ಕಂತ ಒಂದು ಪದ್ಧತಿ ಇದೆ. ಶೇಜಾರತಿಯ ನಂತರ ಬಾಬಾ ಅವರನ್ನ ತೊಟ್ಟಿಲಲ್ಲಿ ಮಲಗಿಸಿ ತೂಗುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ತೊಟ್ಟಲನ್ನು ತೂಗ್ತಾರೆ, ಚಾಮರವನ್ನ ಬೇಯಿಸ್ತಾರೆ. ಮಕ್ಕಳಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಉತ್ಸವದಲ್ಲಿ ಕರ್ಕೊಂಡು ಬಂದು ಈ ದ್ವಾರಕಾಮಾಯಿನಲ್ಲಿ ಬಾಬಾ ಅವರನ್ನ ನಾವು ಶಯನಾವಸ್ಥೆ ಅಂದ್ರೆ ನಿದ್ರಾವಸ್ಥೆಗೆ ಕಳಿಸ್ತೇವೆ. ಆ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಪುನಃ ಮತ್ತೆ ಕಾಕಡ ಆರತಿಯಿಂದ ಪೂಜೆ ಶುರುವಾಗುತ್ತದೆ. ಶನಿವಾರ ವಿಶೇಷವಾಗಿ ಪಂಚಮುಖಿ ಆಂಜನೇಯನಿಗೆ ಪಂಚಾಮೃತಾದಿ ಅಭಿಷೇಕಗಳು, ಧೂಪ ದೀಪ ನೈವೇದ್ಯ. ಪ್ರತಿ ಶನಿವಾರ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ರಾಮಾಯಣ ಕಥೆಗಳನ್ನ ಹೇಳ್ತಾರೆ ಒಂದು ಅರ್ಧ ಗಂಟೆ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ. ಅದನ್ನು ಕೇಳಲಿಕ್ಕೆ ಅಂತಾನೆ ಸುಮಾರು ಜನ ಬರ್ತಾರೆ. ಆ ರಾಮಾಯಣ ಕಥೆಯನ್ನು ಕೇಳೋದು, ಆ ರಾಮನ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋದು, ಆಂಜನೇಯನ ಭಕ್ತಿಯ ಪರಾಕಾಷ್ಠೆಯನ್ನ ತಿಳ್ಕೊಳ್ಳೋದು, ಆಮೇಲೆ ಲಕ್ಷ್ಮಣನ ಭ್ರಾತೃತ್ವ, ಆಮೇಲೆ ಜೊತೆಗೆ ಭರತನ ಒಂದು ಹೇಗೆ ಭರತ ರಾಜ್ಯವನ್ನ ಆಳ್ತಾನೆ ರಾಮ ಇಲ್ಲವಾದಾಗ, ಈ ರೀತಿ ಕಥೆಗಳನ್ನ ಕೇಳಿ ದೊಡ್ಡವರು ಕೂಡ ಮಕ್ಕಳಿಂದ ಕೆಲವನ್ನ ಕಲ್ತ್ಕೊಳ್ತಕ್ಕಂತಹ ವಿಶೇಷತೆ ಇರುತ್ತೆ. ಹಾಗಾಗಿ ಆ ಶನಿವಾರ ಈ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ. ಗುರು ಪೌರ್ಣಿಮೆ ವಿಶೇಷವಾದಂತ ದಿನ, ಜೊತೆಗೆ ನವರಾತ್ರಿಗೂ ಬಾಬಾಗೂ ಅಂದ್ರೆ ವಿಜಯದಶಮಿಗೂ ಒಂದು ನಂಟಿದೆ, ಇದ್ರ ಬಗ್ಗೆ ತಿಳಿಸಿ. ನಮ್ಮಲ್ಲಿ ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತ ಏನ್ ಕರಿತೀವಿ, ಆ ದಿನ ಸುಮಾರು 1,500 ರಿಂದ 2,000 ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಆ ದಿನ ವಿಶೇಷವಾಗಿ ಬೆಳಗ್ಗೆ ಗುರುಗಳಿಗೆ ಆರತಿ ಇತ್ಯಾದಿಗಳನ್ನ ಮಾಡಿದ ನಂತರ ಹೋಮಗಳಿರುತ್ತೆ. ಸದ್ಗುರು ಸಾಯಿಬಾಬಾ ಅವರಿಗೆ ಮೂಲಮಂತ್ರದಿಂದ ಹೋಮ, ಗುರು ದತ್ತಾತ್ರೇಯರ ಹೋಮ, ಸಕ್ರಾಯಪಟ್ಟಣ ಶಾಂಭಟ್ರು ಬರೆದಿಕ್ಕಂತ ಗುರು ಸಂಹಿತೆಯ ಒಂದು ಕೆಲವು ಭಾಗಗಳನ್ನ ಹೋಮವನ್ನು ಮಾಡಿದ್ವಿ. ಮಧ್ಯಾಹ್ನ ಅಭಿಷೇಕ ಇರುತ್ತೆ, ಆನಂತರ ಪ್ರಸಾದ ಇರುತ್ತೆ. ಸಾಯಂಕಾಲ ಸಾಮೂಹಿಕ ಸತ್ಯನಾರಾಯಣ ವ್ರತವನ್ನ ಮಾಡ್ತೇವೆ. ಸುಮಾರು ಜನ ಯಾರಿಗೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ಕೋಬೇಕು ಅಂತ ಅನ್ಕೊಂಡು ಸುಮಾರು ದಿನ ಆದ್ರೂ ಮಾಡ್ಲಿಕ್ಕೆ ಆಗಿರಲ್ಲ. ಈ ರೀತಿ ಗುರುಪೂರ್ಣಿಮೆಯ ದಿನ ಬಂದು ಸಾಮೂಹಿಕವಾಗಿ ಎಲ್ಲರೂ ಕೂತ್ಕೊಂಡು ದಂಪತಿಗಳ ಸಮೇತ ಸತ್ಯನಾರಾಯಣ ವ್ರತವನ್ನ ಮಾಡ್ತಾರೆ. ಆ ನಂತರ ಸಪಾದಭಕ್ಷ ಪ್ರಸಾದವನ್ನ ನೈವೇದ್ಯನ ಮಾಡಿ ಪ್ರತಿಯೊಬ್ಬರು ಪ್ರಸಾದವನ್ನ ತೆಗೆದುಕೊಳ್ತಾರೆ. ಈ ರೀತಿ ಗುರುಪೂರ್ಣಿಮಾ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಜೊತೆಗೆ ವಿಜಯದಶಮಿ ಅಂದ್ರೆ ನಾವು ನವರಾತ್ರಿಗಳು, ಶರನ್ನವರಾತ್ರಿ ಏನು ಆಚರಣೆ ಮಾಡ್ತೀವಿ, 9 ದಿನಗಳು ಕೂಡ ನವರಾತ್ರಿಯ ಕಾರ್ಯಕ್ರಮಗಳು ನಡೆಯುತ್ತೆ. ಅದರಲ್ಲಿ ವಿಶೇಷವಾಗಿ ದುರ್ಗಾದೀಪ ನಮಸ್ಕಾರ ಅಂತ ಅಷ್ಟಮಿಯ ದಿನ ಮಾಡ್ತೇವೆ. ನವಮಿಯ ದಿನ ವಿಶೇಷವಾಗಿ ಸರಸ್ವತಿ ಪೂಜಾ, ರಂಗಪೂಜೆ ಅಂತ ಹೇಳಿ ಸರಸ್ವತಿಯನ್ನು ಆವಾಹನ ಮಾಡ್ತೀವಿ. ಪ್ರತಿನಿತ್ಯ ಲಲಿತಾ ಸಹಸ್ರನಾಮಾರ್ಚನೆಗಳು. ಕೊನೆಯ ದಿನ ಅಂದ್ರೆ ವಿಜಯದಶಮಿಯ ದಿನ ಬಾಬಾ ಅವರು ಶಿರಡಿಯಲ್ಲಿ ಸಮಾಧಿಯನ್ನ ತಗೊಂಡ್ರು. ಆ ಸಮಾಧಿ ಆದ ದಿನವನ್ನ ಬಾಬಾ ಮಹಾಸಮಾಧಿ ದಿನ ಅಂತ ಹೇಳಿ
ಆ ದಿನ ಚಂಡಿಕಾ ದುರ್ಗಾವನ್ನ ಪರಮೇಶ್ವರಿಗೆ ಅನುಗುಣವಾಗಿ ಚಂಡಿ ಹೋಮವನ್ನು ಮಾಡ್ತೇವೆ. ಮತ್ತು ಬಾಬಾ ಅವರಿಗೆ ವಿಶೇಷವಾದ ಸುಮಾರು 21 ತರಹದ ದ್ರವ್ಯಗಳಲ್ಲಿ ಅಭಿಷೇಕಗಳನ್ನು ಮಾಡಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ಕೊಡುವುದು. ಮತ್ತು ಆ ದಿನ ವಿಶೇಷವಾಗಿ ಸಾಮೂಹಿಕ ಸಾಯಿ ಸಚ್ಚರಿತ್ರ ಪಾರಾಯಣ, ಅಂದ್ರೆ 52 ಅಧ್ಯಾಯಗಳಾದಂತಹ ಸಾಯಿ ಸಚ್ಚರಿತ್ರೆ ಇದೆ ಪುಸ್ತಕ, ಬಾಬಾ ಬಗ್ಗೆ ಫುಲ್ಲು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಮಾಡೋದು, ಗುರುಚರಿತ್ರೆಯನ್ನ ಪಾರಾಯಣ ಮಾಡೋದು, ಈ ರೀತಿಯಾಗಿ ನಾವು ಮಾಡ್ತೇವೆ. ಇಲ್ಲಿ ನಾನು ಒಂದಿಷ್ಟು ಡೈನಿಂಗ್ ಅಂದ್ರೆ ಚೇರ್ಸ್ ಎಲ್ಲ ನೋಡಿದೆ. ಐ ಥಿಂಕ್ ಅದು ಡೈನಿಂಗ್ ಹಾಲ್ ಅಂಡ್ ಪ್ರಸಾದ ವಿನಿಯೋಗ ಮಾಡ್ತೀರಾ ಅಂತ ತಿಳ್ಕೊಂತೀನಿ. ಹಾಗೆ ಇಲ್ಲೇನಾದ್ರೂ ಒಂದು ಆಡಿಟೋರಿಯಂ ತರ ಮಾಡಿ ಒಂದು ಕಲ್ಚರಲ್ ಇವೆಂಟ್ಸ್ ಏನಾದ್ರೂ ಮಾಡೋದುಂಟಾ? ಈ ಕುಂಭಾಭಿಷೇಕದಲ್ಲಿ ಪ್ರತಿನಿತ್ಯ 5 ದಿನನೂ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು. ಭರತನಾಟ್ಯ ಆಗಿರಬಹುದು, ಮಕ್ಕಳಿಂದ ನೃತ್ಯಗಳು, ದೇವರ ನಾಮ ಸಂಕೀರ್ತನೆ, ಚಂಡೆವಾದನ, ಮಂಗಳವಾದ್ಯ ಮಕ್ಕಳೇ ಕಲ್ತ್ಕೊಂಡಿದ್ದಾರೆ, ತಬಲ ಇತ್ಯಾದಿಗಳನ್ನು ನುಡಿಸೋದು, ಈ ರೀತಿ ಮಾಡ್ತಾರೆ. ಇಲ್ಲಿ ಅನ್ನಮಯ್ಯ ಆರಾಧನೆ ಅಂತ ವೆಂಕಟೇಶ್ವರನ ಭಕ್ತಿಗೀತೆಗಳನ್ನ ರಚನೆ ಮಾಡಿರ್ತಕ್ಕಂಥ ಅನ್ನಮಯ್ಯ ಅವರದ್ದು ಪ್ರತಿ ವರ್ಷವೂ ಇಲ್ಲಿ ನಡೆಯುತ್ತೆ. ಸುಮಾರು 800ರಿಂದ 1000 ಜನ ಬರ್ತಾರೆ. ಅದಕ್ಕೆ ಸುಮಾರು 100 ಮಕ್ಕಳು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅನ್ನಮಯ್ಯ ಸಂಕೀರ್ತನೆಯನ್ನು ಮಾಡ್ತಾರೆ. ಆ ನಂತರದಲ್ಲಿ ಭಾರತದಿಂದ ಸುಮಾರು ಜನ ಯತಿಗಳು, ಆಮೇಲೆ ಗುರುಗಳು, ಈ ರೀತಿ ಎಲ್ಲ ಬರ್ತಾರೆ. ಚಿನ್ಮಯ ಮಿಷನ್ ಇಂದ ಬರ್ತಾರೆ. ಅವರೆಲ್ಲ ಬಂದಾಗ ಇಲ್ಲಿ ಆಧ್ಯಾತ್ಮ ಪ್ರವಚನಗಳನ್ನ ಮಾಡಿಸ್ತೇವೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ಅಂಧ ಮಕ್ಕಳು ಅವರು ಬಂದು ಇಲ್ಲಿ ಭರತನಾಟ್ಯ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದು ಕೂಡ ಬಹಳ ವಿಶೇಷ, ಜನಗಳಿಗೆಲ್ಲ ಬಹಳ ಖುಷಿಯಾಗಿದೆ. ಅಂಧ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅವರು ಕೂಡ ಬಂದು ಇಲ್ಲೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ ನಂತರದಲ್ಲಿ ಇಲ್ಲಿ ಕೆಲವರು ನಮ್ಮ ಲೋಕಲಲ್ಲೇ ಇರ್ತಕ್ಕಂತಹ ಜನಗಳು ಅವರು ಕೂಡ ನೃತ್ಯಗಳನ್ನ ಇತ್ಯಾದಿಗಳನ್ನ ಕಲ್ತ್ಕೊಂಡಿರ್ತಾರೆ. ವಿಶೇಷವಾದಂತಹ ದಿನಗಳಲ್ಲಿ ಬಂದು ಅವರು ಕೂಡ ನೃತ್ಯಗಳನ್ನ ಮಾಡುವುದು. ನಾನು ಗಣೇಶನ ಪೂಜೆ ಬಗ್ಗೆ ಹೇಳಿದೆ. ಆ ದಿನ ಮಕ್ಕಳೆಲ್ಲರೂ ಒಂದೊಂದು ಹಾಡುಗಳನ್ನ ಹೇಳ್ತಾರೆ, ಶ್ಲೋಕವನ್ನ ಹೇಳ್ತಾರೆ. ಆ ನಂತರದಲ್ಲಿ ಮಕ್ಕಳು ಕೂಡ ಗೀತೆಯನ್ನ ಹೇಳ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ದತ್ತಾತ್ರೇಯ ಗುಡಿ ನೋಡಿದೆ, ಮತ್ತೆ ಗುರುಸ್ಥಾನ. ಏನು ಇದರ ವಿಶೇಷತೆ? ಈ ದತ್ತಾತ್ರೇಯ ಸ್ವಾಮಿಯ ವಿಶೇಷ ಅಂದ್ರೆ ಅವಧೂತ ಅಂತ, ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನಾದಂತಹ ದತ್ತ. ಸಾಯಿಬಾಬಾ ಅವರು ಕೂಡ ದತ್ತನ ಒಂದು ಅವತಾರದ ಸ್ವರೂಪ ಅವರು. ಅಂದ್ರೆ ನೀವು ಇತಿಹಾಸವನ್ನ ಕೇಳ್ಕೊಂಡು ಬಂದ್ರೆ ದತ್ತಾತ್ರೇಯರು ಅವಧೂತ. ಆ ನಂತರದಲ್ಲಿ ಬಂದಂತವರು ಶ್ರೀಪಾದ ಶ್ರೀವಲ್ಲಭರು, ನರಸಿಂಹ ಸರಸ್ವತಿಗಳು, ಮಾಣಿಕ್ಯ ಪ್ರಭು, ಅಕ್ಕಲ್ಕೋಟೆ ಮಹಾರಾಜ್, ಶಿರಡಿ ಸಾಯಿಬಾಬಾ. ಅಂದ್ರೆ ಬಾಬಾ ಅವರ ಮೂಲವೇ ಅವಧೂತ, ಅಂದ್ರೆ ದತ್ತಾತ್ರೇಯರು. ಯಾರು ತನ್ನ ಚಿಂತನೆಗಳನ್ನ ಸಮಾಜಕ್ಕಾಗಿ ವಿನಿಯೋಗವನ್ನು ಮಾಡ್ತಾರೆ ಮತ್ತು ಅವಧೂತ ಜ್ಞಾನವನ್ನ ಅಂದ್ರೆ ಪಡೆದಂತವರು ಜ್ಞಾನವನ್ನ ಹಂಚುತ್ತಾರೆ ಬೇರೆಯವರಿಗೆ, ಅವರನ್ನ ಅವಧೂತ ಅಂತ ಹೇಳಿ ಕರೀತಾರೆ. ಅಂತಹ ಒಂದು ಶಕ್ತಿ ಶಿರಡಿ ಸಾಯಿಬಾಬಾ ಅವರಾಗಿರೋದ್ರಿಂದ ದತ್ತಾತ್ರೇಯರ ದೇವಸ್ಥಾನವನ್ನ ವಿಶೇಷವಾಗಿ ನಾವು ಮಾಡಿದ್ವಿ. ಆ ನಂತರದಲ್ಲಿ ಗುರುಸ್ಥಾನ, ನಾವು ಡಾಕ್ಟರ್ ರಾಘವರಾವ್ ಅಂತ ಏನ್ ಹೇಳಿದ್ವಿ, ಅವರು ಬೇಸಿಕಲಿ ಅವರು MBBS ಡಾಕ್ಟರ್. ಅವರು ಸಾಯಿಬಾಬಾ ಅವರ ಆರಾಧನೆಯನ್ನ ಅವರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು. ಈ ರತ್ನ ಅವರು, ನಾನು ಯಾರು ಈ ದೇವಸ್ಥಾನದ ಫೌಂಡರ್ ಇದ್ದಾರೆ, ಅವರು ಅವರನ್ನ ಒಮ್ಮೆ ಮೀಟ್ ಮಾಡಿದಾಗ ಅವರು ಸಾಯಿಬಾಬಾ ಅವರ ಪೂಜೆಯನ್ನೇ ಮಾಡ್ತಾ ಇದ್ರು, ಧೂಪವನ್ನ ಮಾಡ್ತಾ ಇದ್ರು. ಆ ನಂತರ ಹೋಗಿ ಅವರಿಗೆ ನಮಸ್ಕಾರ ಮಾಡಿದಾಗ ಅವರಿಗೆ ಈ ಜಾಗದ ಬಗ್ಗೆ ಮಾಹಿತಿಯೇ ಇಲ್ಲ, ಆದ್ರೂ ಅವರಿಗೆ ಏನೋ ಒಂದು ಶಕ್ತಿ, ನೀನು ಫ್ಲೋರಿಡಾದಲ್ಲಿ ಸಾಯಿಬಾಬಾ ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿದ್ರು. ಆಮೇಲೆ ಅವ್ರ ಬಗ್ಗೆ ತಿಳ್ಕೊಂಡಾಗ ಅವರು ಏನಿಲ್ಲ, ಅವ್ರೇನು ಯಾವ ಮಂತ್ರವನ್ನು ಹೇಳ್ತಿರ್ಲಿಲ್ಲ, ಏನಿಲ್ಲ, ಬಂದವ್ರಿಗೆ ಬಾಬಾ ಅವರು ಉದಿಯನ್ನು ಕೊಡೋದಷ್ಟೇ ಅವ್ರ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅವ್ರ ಮೇಲೆ ಏನೋ ಒಂದು ನಂಬಿಕೆ ಇತ್ತು, ಅವರನ್ನ ಎಲ್ಲರೂ ಪ್ರೀತಿಯಿಂದ ಗುರು ಅಂತ ಹೇಳಿ ಕರಿತಾ ಇದ್ರು. ಹಾಗಾಗಿ ರತ್ನ ಅವರು ಇವರು ನನಗೆ ಗುರುಗಳು ಅಂತ ಹೇಳಿ ಅವ್ರು ಇದ್ ಮಾಡಿದಾಗ ಅವರ ಒಂದು ಸ್ಟ್ಯಾಚ್ಯೂ ಇಲ್ಲಿ ಇರಬೇಕು ಅಂತ ಹೇಳಿದಾಗ, ಇಲ್ಲಿ ಹೇಗೆ ನೀವು ಬೆಂಗಳೂರಿನಲ್ಲಿ ರಾಧಾಕೃಷ್ಣ ಸ್ವಾಮಿಗಳನ್ನ ಪ್ರತಿಷ್ಠೆ ಮಾಡಿದ್ದಾರೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರು ಅಂತ, ಆ ರೀತಿ ನಮ್ಮ ದೇವಸ್ಥಾನದಲ್ಲಿ ಇವ್ರನ್ನ ಗುರುಗಳು ಅಂತ ಹೇಳಿ ಅವ್ರನ್ನ, ಅಂದ್ರೆ ಯಾರು ಈ ದೇವಸ್ಥಾನ ನಿರ್ಮಾತೃ ಇದ್ದಾರೆ ಅವರ ಗುರುಗಳು ಇವರಾಗಿರೋದ್ರಿಂದ ಅವರ ಒಂದು ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಸಾಯಿಬಾಬಾ ಮಂದಿರದಲ್ಲಿ, ಅದರಲ್ಲೂ ನಿಮ್ಮ ಸಾಯಿಬಾಬಾ ಮಂದಿರದಲ್ಲಿ ಕುಂಭಾಭಿಷೇಕ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಸಾಯಿಬಾಬನಿಗೂ ಕುಂಭಾಭಿಷೇಕಕ್ಕೂ ಹೇಗೆ ಕನೆಕ್ಷನ್? 2007ರಲ್ಲಿ ಈ ದೇವಸ್ಥಾನ ಪ್ರತಿಷ್ಠೆ ಆಗಿತ್ತು. 9ರಲ್ಲಿ ನಾವು ಕುಂಭಾಭಿಷೇಕ ನವಗ್ರಹಗಳಿಗೆ ಮಾಡಿದ್ವಿ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪೂಜಾ ಪದಾರ್ಥಗಳನ್ನೆಲ್ಲ ಭಾರತದಿಂದ, ಕಲಶಗಳು, ವಸ್ತ್ರಗಳು, ಋತ್ವಿಗ್ವರಣ ಅಂದ್ರೆ ಆಚಾರ್ಯರ ಬರೆದಂತಹ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಡ್ಲಿಕ್ಕೆ ಅವರಿಗೆ ಋತ್ವಿಗ್ವರಣ ಪ್ರತಿಯೊಂದು ಭಾರತದಿಂದ ಬಂದಿತ್ತು. 2023ರಲ್ಲಿ ನಾವು ಗೋಪುರ ಕುಂಭಾಭಿಷೇಕವನ್ನು ಮಾಡಿದ್ವಿ. ಆಗ ಸುಮಾರು 108 ಕಲಶಗಳನ್ನ ಇಟ್ಟು, ಬೆಳ್ಳಿಯ ಕಲಶಗಳನ್ನ, ಎಲ್ಲಾ ದೇವತೆಗಳಿಗೂ ಸಾನ್ನಿಧ್ಯವನ್ನು ಕೊಡ್ಲಿಕ್ಕೆ ಎವ್ರಿ 20 ವರ್ಷಕ್ಕೊಮ್ಮೆ ನಾವು ಪುನಃ ಪ್ರತಿಷ್ಠೆಯನ್ನು ಮಾಡಬೇಕು. ಯಾಕೆಂದ್ರೆ ಭಗವಂತನನ್ನ ಪುನಃ ಅಲ್ಲಿ ಶಕ್ತಿಯನ್ನ ತುಂಬೋದು. ಅದಕ್ಕೆ ಕಲಾ ಹೋಮಗಳು, ಆ ದೇವತೆಗಳಿಗೆ ಸಂಬಂಧಪಟ್ಟಂತಹ ಹೋಮಗಳು, ರುದ್ರ ಹೋಮಗಳು, ಶ್ರೀ ಸೂಕ್ತ, ಪುರುಷ ಸೂಕ್ತ ಆದಿ ಹೋಮಗಳನ್ನೆಲ್ಲ ಮಾಡಿ 150 ಕಲಶಗಳನ್ನ ಇಟ್ಟು, ಆ ಕಲಶಗಳಲ್ಲೆಲ್ಲ ದೇವತೆಗಳನ್ನ ಆವಾಹನೆ ಮಾಡಿ
ಪ್ರತಿನಿತ್ಯವೂ 5 ಕುಂಡಗಳಲ್ಲಿ, ಪಂಚಕುಂಡಗಳು ಅಂತ, ಪಂಚಹೋಮ ಕುಂಡಗಳಲ್ಲಿ ನಿತ್ಯವೂ ಗಣಪತಿ ಹೋಮ, ಮೃತ್ಯುಂಜಯ ಹೋಮ ಇತ್ಯಾದಿ ಹೋಮಗಳನ್ನೆಲ್ಲ ಮಾಡಿ, ಆನಂತರ ಶಿಖರವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ, ಆನಂತರ ಬಾಬಾ ಅವರಿಗೆ 150 ಕಲಶಗಳಲ್ಲಿ ಅಭಿಷೇಕಗಳನ್ನು ಮಾಡಿ, ಅಂದ್ರೆ ಯಾವ ಕಲಶದಲ್ಲಿ ನಾವು ಮಂತ್ರೋಕ್ತವಾದಂತಹ ದೇವತೆಗಳನ್ನು ಆವಾಹನೆ ಮಾಡಿರ್ತೀವಿ ಆ ಕಲಶದಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ನಾವು ತೆಗೆದುಕೊಂಡು ಹೋಗಿ ಅಲ್ಲಿ ಅವನನ್ನ ಇದು ಮಾಡಿದ್ರೆ ಅಲ್ಲಿ ಆ ಸಾನ್ನಿಧ್ಯ ಸಿಗುತ್ತೆ ಅಂತ. ಅಂದ್ರೆ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ. ಅರ್ಚಕನ ಪ್ರಭಾವದಿಂದ ಒಂದು ಕಲ್ಲು ಕೂಡ ಶಿಲೆ ಆಗುತ್ತೆ. ಅಂದ್ರೆ ಭಕ್ತಾದಿಗಳು ಬರ್ತಾರೆ, ಪ್ರತಿನಿತ್ಯ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ, ನನಗೆ ದುಡ್ಡನ್ನು ಕೊಡು, ನನಗೆ ಆಯಸ್ಸನ್ನು ಕೊಡು, ನನ್ನ ಮಗುವಿಗೆ ಎಜುಕೇಶನ್, ಈ ರೀತಿ. ಅದು ಮನುಷ್ಯನ ಸ್ವಾಭಾವಿಕ ಲಕ್ಷಣ. ಏನಾಗುತ್ತೆ ಅಂದ್ರೆ, ಪ್ರತಿ ವರ್ಷ ನಾವು ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಅಂತ ಹೇಳಿ ಮಾಡ್ತೀವಿ. ಮಹಾಕುಂಭಾಭಿಷೇಕ 20 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಅಂದ್ರೆ ಆ ದಿನ ಏನ್ ಮಾಡ್ತೀವಿ ಅಂದ್ರೆ, ದೇವರಿಗೆ ಇನ್ನಷ್ಟು ಸಾನ್ನಿಧ್ಯವನ್ನು ಕೊಡ್ತಕ್ಕಂಥದ್ದು ಕೆಲವು ಮಂತ್ರಗಳಿದೆ, ವರ್ಣ ಮಂತ್ರಗಳು, ಮೃತ್ಯುಂಜಯ ಮಂತ್ರಗಳು, ಈ ರೀತಿ ಕೆಲವು ಮಂತ್ರಗಳನ್ನ ಹೇಳಿ ಭಗವಂತನಿಗೆ ಸಾನ್ನಿಧ್ಯವನ್ನು ಕೊಟ್ರೆ ಅದು ಡೆಪಾಸಿಟ್ ಇಟ್ಟಂಗೆ ಬ್ಯಾಂಕಲ್ಲಿ ದುಡ್ಡನ್ನು. ಇನ್ನು ಮುಂದಿನ 1 ವರ್ಷಗಳ ಕಾಲ ಅದು ಭಗವಂತ ನಮಗೆ ಅನುಗ್ರಹ ಮಾಡ್ತಾರೆ. ಆ ರೀತಿ 20ನೇ ವರ್ಷದ ಕುಂಭಾಭಿಷೇಕವನ್ನ ಸುಮಾರು 20 ಜನ ಋತ್ವಿಜರು. ಇಂಥ ಒಂದು ವಿಶೇಷವಾದ ದಿನದಲ್ಲಿ ಈಗ ನಮ್ಮ ಭಾರತದಿಂದನೂ ಯಾರಾದ್ರೂ ಅರ್ಚಕರನ್ನ ಅಥವಾ ಗುರುಗಳನ್ನ ಕರ್ಸಿದ್ದುಂಟಾ? ನಮ್ಮ ಗುರುಗಳಾದಂತಹ ಭಾನುಪ್ರಕಾಶ್ ಶರ್ಮಾ ಅವರು ಭಾರತದಿಂದ ಬರ್ತಾರೆ, ಮತ್ತು ಟಾಂಪಾದಲ್ಲಿರ್ತಕ್ಕಂತಹ ಗುರುದತ್ ಶರ್ಮಾ ಅವರು, ಅವ್ರನ್ನೆಲ್ಲ ಸೇರಿಸ್ಕೊಂಡು ಈ ದೇವಸ್ಥಾನದ ಅಧ್ಯಕ್ಷರು, ಅವ್ರ ಮನೆಯಲ್ಲಿ ಹೆಚ್ಚು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ದೇವಸ್ಥಾನವನ್ನ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟು ಮುತುವರ್ಜಿ ದೇವಸ್ಥಾನದ ಬಗ್ಗೆ ಡೆಡಿಕೇಟೆಡ್. ಯಾಕೆಂದ್ರೆ ಅವ್ರ ಹೆಸರನ್ನು ನಾವು ಹೇಳಬಾರ್ದು, ಯಾಕೆಂದ್ರೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಪದ್ಧತಿ ಇದೆ, ಯಾರ ಹೆಸರನ್ನು ನಾವು ಹೇಳಬಾರದು ಅಂತ. ಸೊ ಹಾಗಾಗಿ ಈ ರೀತಿ ದೇವಸ್ಥಾನದ ಪ್ರತಿಯೊಬ್ಬರೂ ಬಂದು ಈ ದೇವಸ್ಥಾನದಲ್ಲಿ ಅವರು ತಮ್ಮದೇ ಆದಂತಹ ಕೆಲಸಗಳನ್ನು ಮಾಡಿ ಬಂದಂತಹ ಋತುಜರನ್ನು ನೋಡ್ಕೊಳ್ಳೋದಿರ್ಬೋದು, ಭಕ್ತಾದಿಗಳ ಊಟವನ್ನು ವಾಲಂಟಿಯರ್ ಆಗಿ ಅವರೇ ಬಂದು ಕೆಲಸ ಮಾಡಿಬಿಡ್ತಾರೆ. ಹಾಗಾಗಿ ಈ ರೀತಿಯಾಗಿ ಕುಂಭಾಭಿಷೇಕ ಇತ್ಯಾದಿಗಳನ್ನ ನಾವು ಇಲ್ಲಿ ಮಾಡ್ತಾ ಇರ್ತೀವಿ. ಅಲ್ಲಿ ಬೇವಿನ ಕಟ್ಟೆ ಅಥವಾ ಬೇವಿನ ಮರ ಕೂಡ ಇದೆ. ಆಮೇಲೆ ಸಾಯಿಬಾಬಾನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದೀರಾ. ಏನಿದೆ ಕನೆಕ್ಷನ್? ಅದಕ್ಕೊಂದು ಕಥೆ ಇದೆ, ನಿಮ್ಗೆ ಮೊದಲೇ ಹೇಳಿದೆ ನಾನು. ಶಿರ್ಡಿ ಸಾಯಿಬಾಬಾ ಅವರು ಶಿರ್ಡಿಯಲ್ಲಿ ಯಾವ ರೀತಿ ಇದ್ರು ಅದೇ ರೀತಿ ಇಲ್ಲಿ ಮಾಡಿದ್ದೀವಿ ಅಂತ. ಅಲ್ಲೊಂದು ಶ್ಲೋಕ ಬರುತ್ತೆ, ಸದಾನಿಂಬ ವೃಕ್ಷಸ್ಯ ಮೂಲಾದಿ ವಾಸಾತ್ ಸುಧಾಸ್ರಾವಿಣಂ ತಿಕ್ತಮಪ್ಯಪ್ರಿಯಂತಂ ತರುಂಕಲ್ಪ ವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಅಂತ. ಈಶ್ವರಾಂಶ ಸಂಭೂತನಾದಂತಹ ಸಾಯಿಬಾಬಾ ಅವರು ನಿಂಬ ವೃಕ್ಷ ಅಂದ್ರೆ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಅಗ್ನಿಯನ್ನು ಉರಿಸ್ತಿರ್ತಾರೆ. ಒಂದು ಭಕ್ತಾದಿಗಳಿಗೆ ಅಲ್ಲೇ ಪ್ರಸಾದವನ್ನು ಕೊಡ್ತಾರೆ. ಬೇವಿನ ಮರ ಮತ್ತು ಅರಳಿಯ ಮರಕ್ಕೆ ಮದುವೆಯನ್ನ ಮಾಡ್ತೇವೆ ನಾವು, ಅಶ್ವತ್ಥನಾರಾಯಣನ ವಿವಾಹ. ಅಂದ್ರೆ ದೇವಿಯ ವಾಸಸ್ಥಾನ ಬೇವಿನ ಮರ, ಪರಮಾತ್ಮನ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ಹೇಳಿ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ನಾವು ಪ್ರತಿಷ್ಠೆ ಮಾಡಿರ್ತೀವಿ ಯಾವಾಗ್ಲೂ. ಅಂದ್ರೆ ಅಂತಹ ಶಕ್ತಿ ಇರತಕ್ಕಂಥದ್ದು ಅರಳಿ ಮರ. ಆ ಅರಳಿ ಮರದಲ್ಲಿ ಪರಮಾತ್ಮನ ಇರ್ತಾನೆ. ಅಂದ್ರೆ ದೇವಿಯ ವಾಸಸ್ಥಾನ ಬೇವಿನ ಮರ, ದೇವತೆಗಳ ವಾಸಸ್ಥಾನ ಪುರುಷ ದೇವತೆಗಳು ಅಂದ್ರೆ ಅಶ್ವತ್ಥ ವೃಕ್ಷ. ಹಾಗಾಗಿ ಸಾಯಿಬಾಬಾ ಅವರನ್ನ ಕೆಲವರು ಸಾಯಿ ಮಾತಾ ಅಂತಾನೂ ಕರೀತಿದ್ರು, ಸಾಯಿ ಪಿತಾ ಅಂತ. ಇವರೇ ನನಗೆ ತಾಯಿ, ಇವರೇ ನನಗೆ ತಂದೆ ಅಂತ. ಅದನ್ನ ಶಿರಡಿಯಲ್ಲಿ ನೀವು ಇವತ್ತಿಗೂ ಆ ಬೇವಿನ ಮರ ಇದೆ, ಇಲ್ಲೂ ಕೂಡ ಒಂದು ಬೇವಿನ ಮರ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಚಳಿ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಮರ ಇದಾಗತ್ತೆ, ಅಂದ್ರೆ ಒಣಗ್ಬಿಡುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿ ಮತ್ತೆ ಉಳಿಸ್ಕೊಳ್ತೀವಿ. ಚಳಿಗಾಲ ಮುಗಿದ ನಂತರ ಮತ್ತೆ ಗಿಡ ಬರುತ್ತೆ. ಅಲ್ಲಿ ಒಂದು ಮಂಟಪವನ್ನ ಮಾಡಿ ಅಲ್ಲಿ ಒಂದು ಭಾವನನ್ನ ಪ್ರತಿಷ್ಠೆ ಮಾಡಿದೀವಿ. ಸುಮಾರು ಜನ ಭಕ್ತಾದಿಗಳು ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಕೆಲವು ಬ್ರಹ್ಮಚಾರಿಗಳು ಇಲ್ಲೇ ಕೂತ್ಕೊಂಡು ಸಂಧ್ಯಾ ವಂದನೆ ಮಾಡ್ತಾರೆ ಬೆಳಗ್ಗೆ ಹೊತ್ತು. ಸೊ ಟೆಂಪಲ್ ಟೈಮಿಂಗ್ಸ್ ಅಂತ ಕೇಳೋದಾದ್ರೆ, ಇಲ್ಲಿ ಬೆಳಗ್ಗೆ 8 ಗಂಟೆಗೆ ನಾವು ದೇವಸ್ಥಾನವನ್ನ ಓಪನ್ ಮಾಡಿದ್ರೆ ಬೆಳಗ್ಗೆ ಸಾಯಿ ಸುಪ್ರಭಾತ ಅಂತ ಆಗುತ್ತೆ. ಸಂಜೆ 7:15 ಶೇಜಾರ್ತಿಯನ್ನು ಮಾಡಿ ಅಲ್ಲಿಗೆ ಪ್ರತಿನಿತ್ಯದ ಕಾರ್ಯಕ್ರಮಗಳು ಮುಗಿಯುತ್ತೆ. ನಿಮ್ಮ ಟೆಂಪಲ್ ಅಲ್ಲಿ ಹೋಮಗಳ ಆಗ್ತಿದ್ದ ಹಾಗೆ ಅಥವಾ ಹೋಮಗಳು ಮುಗಿದ ಮೇಲೋ ಅಥವಾ ಇನ್ನೇನು ಹೋಮ ಶುರುವಾಗ್ತಿದೆ ಅನ್ನಬೇಕಾದ್ರೆ ಮಳೆ ಬರುತ್ತೆ ಅನ್ನೋದು ನಾವು ಕೇಳಿದೀವಿ. ಹೇಗೆ ಇದು ಅಚ್ಚರಿ? ಇಲ್ಲಿ ಯಾವತ್ತೇ ಹೋಮವನ್ನು ಮಾಡಿದ್ರು ಇದೊಂದು ವಿಶೇಷ. ಒಂದು 4 ಕನಿ ತೊಟ್ಟಾದ್ರೂ ಮಳೆ ಬಂದೇ ಬರುತ್ತೆ. ಅದು ಊಟಕ್ಕೆ ಕೂರೋ ಸಮಯಕ್ಕೆ ಕರೆಕ್ಟ್ ಆಗಿ ಮಳೆ ಬರುತ್ತೆ, ಅಥವಾ ಪೂರ್ಣಾಹುತಿ ಸಮಯದಲ್ಲಿ ಮಳೆ ಬಂದಿರೋದನ್ನ ಭಕ್ತಾದಿಗಳು ಸುಮಾರು ಜನ ನೋಡಿದ್ದಾರೆ. ಅದನ್ನ ಯಜ್ಞಾತ್ ಭವತಿ ಪರ್ಜನ್ಯೋ ಪರ್ಜನ್ಯಾದ್ ಅನ್ನ ಸಂಭವ, ಮಳೆಯಿಂದ ನಮ್ಗೆ ಅನ್ನ ಅಂದ್ರೆ ಊಟ ಸಿಗುತ್ತೆ. ಆ ಮಳೆ ಬಂದಾಗ ಆಗುವ ಆನಂದ ಇದೆಯಲ್ಲ, ಅದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಖುಷಿಯಾಗುತ್ತೆ. ಹೀಗೆ ನಿಮ್ಮ ಸೇವೆ ನಿರಂತರವಾಗಿ ನಡೀತಾ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ವಿಶೇಷವಾದಂತ ಜಾಗದ ಬಗ್ಗೆ ಇಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮಸ್ಕಾರ. ಸನಾತನ ಧರ್ಮ ಅಂತಕ್ಕಂಥದ್ದು ಒಂದು ಮರದ ಬೇರಾದ್ರೆ ಆ ರಂಬೆ ಕೊಂಬೆಗಳು ಇಡೀ ವಿಶ್ವವನ್ನೇ ಆವರಿಸಿದೆ ಅಂತ ನಮ್ಮ ಗುರುಗಳು ಹೇಳ್ತಿರ್ತಾರೆ. ಹಾಗೆ ನೀವು ಅಲ್ಲಿಂದ ಬಂದು ಈ ನಮ್ಮ ದೇವಸ್ಥಾನದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು.
ಬೃಹದಾಕಾರವಾದಂತ ಟೆಂಪಲ್ ಅಂತಿದ್ದ ಹಾಗೆ ಅಫ್ಕೋರ್ಸ್ ಒಬ್ರ ಕೈಲೇ ಇದು ಕಷ್ಟ ಸಾಧ್ಯ. ಯಾಕಂದ್ರೆ ಸಾಕಷ್ಟು ಪೂಜೆಗಳಿರುತ್ತೆ, ಎಲ್ಲ ನಿಭಾಯಿಸ್ಬೇಕು ಅಂತಂದ್ರೆ ನಮಗೆ ನಮ್ಮ ಸಹಪಾಠಿಗಳು ಅಥವಾ ನಮ್ಮ ಶಿಷ್ಯಂದ್ರು ಯಾರಾದ್ರೂ ನಮ್ಗೊಂದು ಇಡೀ ತಂಡನೇ ವರ್ಕ್ ಮಾಡ್ತೀವಿ ಅಲ್ವಾ. ಸೊ ಇಂಥ ಒಂದು ವಿಶೇಷವಾದಂತ ಜಾಗದಲ್ಲಿ ಸೊ ಅಫ್ಕೋರ್ಸ್ ಗಣೇಶ್ ಶರ್ಮಾ ಅವರು ಕೂಡ ಇವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ತಾವು ಕೂಡ ಎಷ್ಟು ವರ್ಷದಿಂದ ಹೆಲ್ಪ್ ಮಾಡ್ತಾ ಇದ್ದೀರಾ ಅವ್ರಿಗೆ? ಇಲ್ಲಿ ಬಂದು 15 ವರ್ಷ ಆಯ್ತು. 15 ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಹಿಂದೆ ನಾನು ಮತ್ತೆ ಸುಬ್ರಹ್ಮಣ್ಯ ಅವರಿಬ್ರು ಕೂಡ ಶ್ರೀರಂಗಪಟ್ಟಣದಲ್ಲಿ ವೇದಾಭ್ಯಾಸ ಮಾಡಿದ್ದು. ಅದ ನಂತರ ಇವರು ಸುಬ್ರಹ್ಮಣ್ಯ 2007ರಲ್ಲಿ ಬಂದ್ಮೇಲೆ ಇವರ ಒಂದು ಜೊತೆಗಾಯ ನಾನು ಕೂಡ 2011ರಲ್ಲಿ ಇಲ್ಲಿ ಬಂದು ಸೊ ನಿಮ್ಮ ಸೇವೆ ಹೀಗೆ ಸದಾ ನಡೀತಾ ಇರ್ಲಿ ಅಂತ ಹೇಳ್ತಾ ತಾವು ಗೊತ್ತಾಯ್ತಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಫ್ಲೋರಿಡಾಗೆ ಬರ್ತಿದ್ದ ಹಾಗೆ ಇದು ಸೆಂಟ್ರಲ್ ಫ್ಲೋರಿಡಾ ಅಂತ ಕರೀತಾರೆ. ಎಸ್, ಶಿರಡಿ ಸಾಯಿಬಾಬಾ ಟೆಂಪಲ್ ಇನ್ವರ್ನೆಸ್, ಟ್ಯಾಂಪಾ ಹಾಗೂ ಓರ್ಲ್ಯಾಂಡೋ ನಡುವೆ ಇರುವಂತದ್ದು. ಇಂಥ ಒಂದು ಅದ್ಭುತವಾದಂತ ಪ್ರಶಾಂತವಾದಂತ ಜಾಗಕ್ಕೆ ತಪ್ಪದೆ ಭೇಟಿ ಕೊಡಿ ಅಂತ ಹೇಳ್ತಾ ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೋರಿ ಇಬ್ರು ಕೂಡ ಸೈನಿಂಗ್ ಆಫ್. ಅಂಡ್ ನಮ್ಮ ನವಿ ನಿರ್ಮಿತಿ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮಸ್ಕಾರ.